ಪಂಚಮಸಾಲಿ ನಾಯಕರು, ಎಲ್ಲ ಸಮಾಜ ವರ್ಗದವರು, ಎಲ್ಲ ತ್ಯಾಗಗಳನ್ನು ಮಾಡಿರುವಂತಹ ನಮ್ಮ ಜನರು ಅವ್ರು ಬಂದ ಇಲ್ಲಿ ತಮ್ಮದೇ ಆದಂತ ಅಧಿಕಾರ ನಡೆಸಕ, ಕುರ್ಚಿ ಮೇಲೆ ಕುಂಡ್ರಾಕ, ಬಂದಂತ ಅನುದಾನವನ್ನ ದುರ್ಬಳಕೆ ಮಾಡಿಕೊಳ್ಳಾಕ, ಟ್ರಸ್ಟದ ಆಸ್ತಿಯನ್ನ ತಮ್ಮ ಸ್ವಂತ ಹೆಸರಿಗೆ ಮಾಡಿಕೊಳ್ಳಾಕ ಇವ್ರಿಗೆ ಯಾವ್ದು ಹಕ್ಕೈತಿ ಅಂತ ದೇಶದಿಂದ ಅದನ್ನ ಯಾವಾಗ ನಾವು ಒತ್ತಾಯ ಮಾಡಕ್ ಹತ್ತಿದ್ವು ಆವಾಗ ತಮ್ಮ ತಪ್ಪುಗಳನ್ನು ಮುಚ್ಕೊಳ್ಳಾಕ ಇನ್ನೊಬ್ಬರನ್ನ ಅದನ್ನ ಅಧ್ಯಕ್ಷ ಮಾಡಿದ್ರು. ಅದೇನೋ ತರಲೆ ಎರ್ಕೊಂಡ್ನವ್ರು ಬಂದಾಗ ಡೊಕ್ಕೊಂಡಂಗ ವಿಜಯಾನಂದ ಕಾಶ್ಯಪ್ನವರು ಈ ಟ್ರಸ್ಟ್ ಸ್ಥಾಪನೆ ಆದ ನಂತರ 8 ವರ್ಷಗಳೇ ಅದರೊಳಗೆ ಸದಸ್ಯರು ಇರಲಿಲ್ಲ, ಅಧ್ಯಕ್ಷರು ಇರಲಿಲ್ಲ. ಅವ್ರು ಯಾವಾಗ ಅಧ್ಯಕ್ಷರಾದಪ್ಪ ಅಂತಂದ್ರೆ ಇದು ಭಿನ್ನಾಭಿಪ್ರಾಯಗಳು ಜನರದೇನು ಅವ್ರ ಮೇಲೆ ಅಭಿಪ್ರಾಯ ತಪ್ಪ ಅಭಿಪ್ರಾಯಗಳ ಏನು ಅವ್ರು ಮಾಡಕತ್ತಿಲ್ಲ, ಅದ್ರ ಒತ್ತಡ ಹೆಚ್ಚಾದಾಗ ಕಾಶ್ಯಪ್ನವರವರನ್ನ ಅದರ ಅಧ್ಯಕ್ಷನಾಗಿ ಮಾಡಿದ್ರು. ಆ ಕಾರಣಕ್ಕಾಗಿ ಈ ಉಚ್ಚಾಟನೆ ಅನ್ನುವಂಥದ್ದು ಮಣ್ಣಿನ ದಿವಸ ಏನು ಹಿಂದಿನ ದಿನಗಳಲ್ಲಿ ಆದಂತ ಏನು ಗೊಂದಲಗಳು ಇದ್ವಲ್ಲ, ಅವಾಗಿನ ಬಸವರಾಜ ಕಡಪಟ್ಟಿ ಅವರು, ನಾವು MS ಪಾಟೀಲ್ರು, ಸುಭಾಷ್ ತಾಳಿಕೋಟಿಯವರು, ರುದ್ರಗೌಡ ಬಿರಾದವರವರು, ಇನ್ನುಳಿದ ಎಲ್ಲರೂ ಹಿರಿಯರು ಕುಡ್ಕೊಂಡಾಗ ಅವತ್ತ ನಾವು ಪೀಠಕ್ಕೆ ಯಾವುದೇ ಕಾರಣಕ್ಕೆ ಹೋಗುದು ಬೇಡ ಅಂತ ನಾವು ಪೂಜ್ಯರಲ್ಲಿ ವಿನಂತಿಯನ್ನು ಮಾಡಿಕೊಂಡಾಗ ಅವರು ನಮ್ಮ ಪೀಠದ ಎಲ್ಲ ಭಕ್ತರು, ನಮ್ಮ ಸಮಾಜದ ಎಲ್ಲ ನಾಯಕರು ಇವತ್ತಿಲ್ಲ ನಾಳೆ ಕುತ್ಕೊಂಡ ಯಾವುದೇ ಒಂದು ಸಮಸ್ಯೆಯನ್ನ ಶಾಂತ ರೀತಿಯಿಂದ ಪರಿಹಾರ ಮಾಡ್ತಾರೋ, ನಾವು ಯಾವುದೇ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳೋದು ಬೇಡ ಅನ್ನುವಂತ ಒಂದು ವಿಚಾರವನ್ನು ಹೇಳಿದಾಗ ನಾವು ಅದರ ಪೂರಕವಾಗಿ ಇಲ್ಲಿಯವರೆಗೆ ಶಾಂತ ರೀತಿಯಿಂದ ಇದ್ದಿದ್ದು. ಆ ಕಾರಣಕ್ಕಾಗಿ ಹಿಂದಿನ ನಿರ್ಧಾರ ಏನು ಅವ್ರು ಮಾಡ್ಯಾರಲ್ಲ, ಆ ಪೀಠ ಯಾವತ್ತಿದ್ರು ಆ ಪೀಠದ ಸ್ಥಾಪನೆ ಯಾವಾಗಿನಿಂದ ಇಲ್ಲಿಯವರೆಗೆ ಅವರು ಇರುವವರೆಗೆ ಮುಂದಿನ ದಿನಮಾನಗಳವರೆಗೆ ಕೂಡಲ ಸಂಗಮ ಪೀಠದ ಪೀಠಾಧ್ಯಕ್ಷರಾಗಿ ಮಹಾಸ್ವಾಮಿಗಳು ಪಂಚಮಸಾಲಿ ಭಕ್ತರ ಮನಸ್ಸಿನಲ್ಲಿ ಅರ್ಥ ಅಲ್ಲ, ಎಲ್ಲ ಸಮಾಜ ವರ್ಗಗಳ ಮನಸ್ಸಿನಲ್ಲಿ ಅವರು ಯಾವತ್ತೂ ಸದಾ ಇರ್ತಾರು ಅನ್ನುವಂತ ಮಾತನ್ನ ಈ ನಿಟ್ಟಿನಲ್ಲಿ ನಾನು ಹೇಳಬಯಸ್ತೇನೆ. ಆದ್ರೆ ಈ ಜಾತಿಯ ಸಮೀಕ್ಷೆ ಜನರ ಆರ್ಥಿಕ ಮತ್ತು ಸಾಮಾಜಿಕ ಭೌಗೋಳಿಕ ಜಾತಿ ಗಣತಿ ಏನು ಅನ್ನುವಂತ ಒಂದು ಈ ಹೆಸರಿನಲ್ಲಿ ಆದಂತ ಏನು ಗೊಂದಲ ಐತಲ್ಲ, ಇದಕ್ಕೆ ನಮ್ಮ ಸಮಾಜದ ಎಲ್ಲ ನಾಯಕರು ನಾವು ಮೊದಲಿನಿಂದಲೂ ಒಗ್ಗಟ್ಟಿನಿಂದ ಇದ್ದವರಲ್ಲ. ಇವತ್ತಾದ್ರೂ ಸಹಿತ ಅದ್ರ ಒಗ್ಗಟ್ಟ ಪ್ರದರ್ಶನ ಮಾಡಲಿಕ್ಕೆ ನಾವು ಹಿಂದುಳಿದವು. ಆದ್ರೆ ಸರ್ಕಾರ ಕೆಲವೊಂದು ಜಾತಿಗಳಿಗೆ ಧರ್ಮದ ಕಾಲಂನಲ್ಲಿ ನಿಷ್ಠವಾಗಿ 7 ಧರ್ಮಗಳನ್ನ ಹೆಸರನ್ನ ಗುರುತಿಸಿದ್ದು, ಜಾತಿ ಕಾಲಂನಲ್ಲಿ ಸಾಕಷ್ಟು ಹೆಸರುಗಳನ್ನ ಗುರುತಿಸುವಂತಹದ್ದು. ಆದ್ರೆ ಬಹುಸಂಖ್ಯಾತರಾದ ನಾವು ಪಂಚಮಸಾಲಿಗಳಿಗೆ ನಿರ್ದಿಷ್ಟವಾದ ಸಮಾಜದ ಜಾತಿ ಕಾಲಂ ಇಲ್ಲ ಅಥವಾ ಧರ್ಮದ ಕಾಲಂ ಇಲ್ಲ. ಅದರ ಪೂರಕವಾಗಿ ನಾವು ಯಾವುದನ್ನು ಇಲ್ಲಿಯವರೆಗೆ ಗುರಿ ಮುಟ್ಟುವಂತ ಕೆಲಸ ಇಲ್ಲಿಯವರೆಗೆ ಆಗಲಿಲ್ಲ. ಹೊರತಾಗಿ ನಾವು ನಮ್ಮಲ್ಲಿ ಕಚ್ಚಾಡುವಂತಹದ್ದನ್ನು ಮಾಡಿದ್ವಿ. ಆ ಕಾರಣಕ್ಕಾಗಿ ಸರ್ಕಾರಗಳ ಪಿತೂರಿಯಿಂದ ಆಗುವಂತಹ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ಪೂಜ್ಯರಿಗೆ ನಾವು ನೀವೆಲ್ಲರೂ ಕೈ ಜೋಡಿಸಿ ನಮ್ಮ ಸಮಾಜದ ಜನರ ಏಳಿಗೆಗಾಗಿ ಎಲ್ಲ ಸಂಘಟನೆಗಳಿಗೆ ನಾವು ಯಾವತ್ತೂ ಭಾಗಿಯಾಗಿ ನಮ್ಮ ಜನರ ಸುಖ ದುಃಖಗಳಿಗೆ ಪೂಜ್ಯರ ಆಶೀರ್ವಾದ ಇರಲಿ, ಅವರಿಗೂ ಸಹಿತ ನಮ್ಮ ಸಮಾಜದ ಎಲ್ಲರ ಬೆಂಬಲ ಇರ್ತೈತಿ ಅನ್ನುವಂತ ಮಾತನ್ನ ನಾ ಹೇಳಿ ಬಯಸಿ ತಮ್ಮೆಲ್ಲರಿಗೆ ನಮಸ್ಕಾರ. ಮಾತಾಡತಕ್ಕಂಥ ಬರಪನಾಡದ ಕನ್ಯಾಯಕರು ಸಭೆಯನ್ನು ಉದ್ದೇಶಿಸಿ ಸ್ಥಳೀಯ ಮುಖಂಡರು ಪಶ್ಚಿಮ ಸಮಾಜದ ಹುಣಸೂರು ತಾಲೂಕಿನ ಹಿರಿಯರಾಗಿರ್ತಕ್ಕಂಥ ಬಸವರಾಜ ಕಡಪಟ್ಟಿ ಅವರು 2 ಮಾತಾಡ್ತಿದ್ದಂಗೆ ಬರ್ರಿ ಎಂದಕ್ಕೆ ಬರ್ರಿ ದಯವಿಟ್ಟು ನಮಸ್ಕಾರಗಳು. ಪೀಠಾಧಿಪತಿಯನ್ನ ಗುರಿ ಅನ್ಕೊಳಕ ಟ್ರಸ್ಟಿಗೆ ಅಧಿಕಾರ ಐತಿ ಅನ್ನೋ ಗೊತ್ತಿಲ್ಲ. ಅದರ ಫಲ ಯಾರಿಗೂ ಕೊಟ್ಟಿಲ್ಲ, ಅದನ್ನು ನೋಡಿಲ್ಲ. ಮಠಾಧಿಪತಿನ ಬೇರೆ, ಸಂತ ಬೇರೆ. ಮಠಾಧಿಪತಿ ನಾವು ಮಾಡುವಾಗ 45,000 ಜನ ಸಮಾಜದ ಮಾನವರು ಕೂಡಿ ನಾವು ಮಠಾಧಿಪತಿ ತಗೊಂಡಿವಿ. ಅದಕ್ಕೆ ಅವ್ರು ಮಠಾಧಿಪತಿಯಾಗಿನ ಮುಂದುವರಿತಾರೆ. ಏನ್ ಮಾಡ್ತಾರ ಮತ್ತೇನೋ ಬೇರೆ ವ್ಯವಸ್ಥೆ ಮಾಡೋಣ ನಾವೆಲ್ಲರೂ ಕೂತ್ಕೊಂಡು
ಅಲ್ಲೇ ಹೋಗ್ಬೇಕಂತ ಏನಂತ ಅವಶ್ಯಕತೆ ಇಲ್ಲ. ಮಠನ ಮುಖ್ಯ ಅಲ್ಲ, ಘಟ ಮುಖ್ಯ. ಬಸವಣ್ಣವ್ರು ಹೇಳಾರ, ಕಳಿವಿಲ್ಲ, ಈ ಸಂಗಮ ಕಳಿವಿಲ್ಲ, ಅವರ ಕಳಿವೈತೆ. ಅದಕ್ಕೆ ನಾವು ಪೂಜ್ಯರ ಜೊತೆ ನಾವು ಇರ್ತೀವಿ ಅಂತೇಳಿ ನನ್ನ ಎರಡು ಮಾತುಗಳನ್ನ ಜೊತೆಗೆ ನಾವು ಇರ್ತೀವಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥ ಬಸವರಾಜ ಕಲ್ಪಟ್ಟರು ಧನ್ಯರು. ಈ ಸಭೆಯನ್ನು ಉದ್ದೇಶಿಸಿ ಮಾಜಿ ಕಾರ್ಯಾಧ್ಯಕ್ಷ ಅಂತ ಅಡ್ವೈಸ್ ಅವರು ಮಾತಾಡ್ತಾರೆ. ಇವತ್ತಿನ ಈ ಒಂದು ಖಂಡನೀಯ ಸಭೆಯ ಸಮಿತಿಯು ನಾವೆಲ್ಲ ಅದರ ಕೂಡಲ ಸಂಗಮದ ನಾಥನಲ್ಲಿ ಮತ್ತು ಬಸವೇಶ್ವರನ ಅವೆಲ್ಲ ಪದಾಧಿಕಾರಿ ಇವತ್ತು ಅವ್ರು ಮಾಡಿದ್ದು ಭಾಳ ಖಂಡನೀಯ. ನಮ್ಮ ಹಿರಿಯರ ಹತ್ರ ರೂಪುರೇಷೆಗಳನ್ನು ಹೇಳಿದ್ದಾರೆ, ಅವ್ರು ತಿಳ್ಕೊಬೇಕು. ಇದು ಪ್ಲಾನ್ ಮಾಡಿದ್ದು ಸಭೆ ಅಲ್ಲ ನಮ್ದಿದೆ. ಇದು ಬರೀ ಅರ್ಜುನ್ ಅವ್ರಿಗೆ ಭೇಟಿ ಆಗಕ್ಕೆ ಬಂದಂತ ಪದಾಧಿಕಾರಿಗಳು ಹೋಗೋಣನೆ ಅಂತ ಬಂದಂತ ಸಭೆ. ತಮಗೂ ಗೊತ್ತೈತಿ, ತಾವು ನಿಂತ್ಕೊಂಡು ಭಾಷಣ ಮಾಡಿದ್ದೀರಿ ಪ್ರತಿಯೊಂದು ಸಭಾದಾಗ. ಅಕಸ್ಮಾತ್ ಕೂಡಲ ಸಂಘಕ್ಕೆ ಹೋಗೋಣ ಅಂತಂದ್ರೆ ಏನಾದಿತ್ತು, ನೀವು ಎಷ್ಟು ಪೊಲೀಸರು ತರಬೇರಿ, ಎಷ್ಟು ಮಂದಿನ ತರಬೇರಿ, ವಿಚಾರ ಮಾಡ್ರಿ. ಸರ್ಕಾರದ ಒಬ್ಬ ಪ್ರತಿನಿಧಿ ಅದೇ ರೀ, ಇದು ನಮ್ಮ ದುರ್ಬಳಕೆ ಮಾಡತ್ತೇರಿ. ಮೆಸೇಜ್ ಏನು ಕೊಡೋರು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ದೇಶಕ್ಕನೋ ಏನ್ ಮೆಸೇಜ್ ಕೊಡೋರು? ಸಮಾಜ ಎಲ್ಲಿ ಹೊಂಟೈತಿ? ತಪ್ಪು ಮಾಡೋದು ಈಗಾಗಲೇ ಜಾತಿ ಕಾಲಮ್ಗಳನ್ನು ಅನೇಕ ನೀವು ಸೃಷ್ಟಿ ಮಾಡಿದೆ. ಸರ್ಕಾರ ನಮ್ದೇ, ನಾನು ಅದೇ ಪಾರ್ಟಿಯಲ್ಲಿದ್ದೇನೆ. ಅನೇಕ ಸೃಷ್ಟಿಗಳನ್ನು ಮಾಡಿದೆ. ನಮ್ಮ ಲಿಂಗಾಯತ ಧರ್ಮವನ್ನ, ಲಿಂಗಾಯತರನ್ನ ಕಡಿಮೆ ಪ್ರಮಾಣದಾಗ ತೋರಿಸ್ಬೇಕು ಅನ್ನುವಂಥದ್ದು. ಈ ರಾಜ್ಯ ಹುಟ್ಟಿದಾಗಿಂದ ರಾಜ್ಯ ಯಾವಾಗ ಸ್ವತಂತ್ರ ಸಿಕ್ಕ ನಂತರ ಲಿಂಗಾಯತರನ್ನ ಫಸ್ಟ್, ಲಿಂಗಾಯತರ ರಾಜ್ಯ ಅನ್ನುವಂಥದ್ದು ಕೇಳಿಸ್ಕೊಂಡು ಬಂದಂತವ್ರೆ ನಾವೆಲ್ಲ, ನಮ್ಮ ಹಿರಿಯರೆಲ್ಲ. ಆದ್ರೆ ಇವತ್ತು ಎಲ್ಲಿ ಓದ್ ಹಚ್ಚಿದೆ ಇದನ್ನೆಲ್ಲ ಗಮನಿಸೋದೈತಿ ನಮ್ಮ ಜನ ಎಲ್ಲರೂ. ನಾವು ಪ್ರಮುಖರಿಗೆ ಏನು ಪದಾಧಿಕಾರಿಗಳು ಬಂದಿದ್ದೇವೆ, ಅಜ್ಜಾರ್ ಏನಾದ್ರೂ ಒಂದು ಕೆರೆ ಕೊಟ್ಟಿದ್ರೆ ಬೆಳಗಾವದಲ್ಲಿ ನೋಡಿದೇವೆ ತಾವೆಲ್ಲ. ನಾವು ಭಾಷಣ ಮಾಡಿದ್ದೇವೆ, ಎಲ್ಲ ಪಕ್ಷಾತೀತಿದ್ದೇವೆ. ನಾವು ಇಲ್ಲಿ ಪಕ್ಷ ಅಂತ ಏನಿಲ್ಲ. ಆದ್ರೆ ಏನ್ ಮಾಡತ್ತೇವೆ ಅನ್ನುವಂಥದ್ದನ್ನು ತಿಳ್ಕೊಳ್ರಿ, ಎಚ್ಚೆತ್ಕೊಳ್ರಿ. ಅದೇನ್ ನೀವು ಈಗ ಉಚ್ಚಾಟನೆ ಮಾಡಿದ್ರೆ ಅದು ನೀವು ಮಾಡಕ್ ನೀವು ಅದಕ್ಕೆ ಇದಲ್ಲ. ಯಾಕಂದ್ರೆ ಅದೊಂದು ಇದಲ್ಲ, ಇದೇನು ಪಕ್ಷ ಅಲ್ಲ, ಏನಲ್ಲ. ನಾವು ಮಠಾಧೀಶರಂತ ಒಪ್ಕೊಂಡ್ಬಿಟ್ಟೇವೆ. ಹಿರಿಯರು ಹೇಳಿದ್ರಿ, ಈಗ ಬಸವರಾಜನ್ ಅವ್ರು ಹೇಳಿದ್ರು, ನೀ ಯಾರು ಅದನ್ನಂತ ಉಚ್ಚಾಟನೆ ಮಾಡಕ್ಕೆ ನಿಮ್ ಕಡೆಯಿಂದ ಆಗೋದಲ್ಲ. ಇದನ್ನೊಂದು ಉಚ್ಚಾಟನೆ ಮಾಡೋದೊಂದು 5 ಎಕರೆ ತಗೊಂಡು ಏನ್ ಮಾಡೋದ್ರ ಅದ್ರ ಮಠದಾಗ ಏನೈತೆ ಅದ್ರಾಗ? ಇನ್ನ ಮಠ ನೀವೆಲ್ಲ ಇಷ್ಟೊಂದು ಅಧಿಕಾರದಾಗಿದ್ರೆ ಆ ಮಠದ ಸುದ್ದಿ ಮಾಡಿಲ್ಲ. ಒಂದು ಪಾರ್ಟಿಕಲ್ ಅನ್ನು, ಆ ಪಾರ್ಟಿಕಲ್ ಇಲ್ಲೇ ಸಮೀಪಿಸಿದ ಅವ್ನು ಸದಾ ಹಾಕಿಲ್ಲ. ಇಂಥದ್ದು ಇಟ್ಕೊಂಡ್ಕಾರ ಆ ಮಠದಿಂದ ಈ ರಾಜ್ಯದಾಗ ಏನ್ ಮೆಸೇಜ್ ಕೊಟ್ಟಿದ್ರೆ ನಿಮಗೆ ನೀವೇ ತಿಳ್ಕೊಳ್ರಿ. ಇದನ್ನ ನಾವು ನೀವು ಮಾಡಿದ ಖಂಡನೆ ಅಂತ ಅನ್ನುವಂಥ ಮಾತನ್ನ ಹೇಳಿ ನಮ್ಗೆ ಮತ್ತೆ ಖಂಡನೆ ಅನ್ನೋ ಮಾತನ್ನು ಹೇಳ್ತಕ್ಕಂಥ ಅಡ್ವೈಸ್ ಅವರಿಗೆ ಧನ್ಯವಾದಗಳು. ಈ ಸಭೆ ನಿರ್ದೇಶಿಸಿ ಸಮಾಜ ರುದ್ರಗೌಡರು ಮಾತಾಡ್ಬೇಕಾಗಿ ವಿನಂತಿ. ಹೆಚ್ಚೇನು ಮಾತಾಡಲ್ಲ, ಒಟ್ಟು ನಾಲ್ಕು ಮಾತಾಡ್ತೀನಿ. ಸ್ವಾಮೀಜಿಯವ್ರನ್ನ ಉಚ್ಚಾಟನೆ ಮಾಡೋದು ಅಷ್ಟೇ, ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ನಮ್ಮ ಸ್ವಾಮಿಗಳು ಅಂತೇಳಿ 1,50,000 ಮಂದಿ ಒಪ್ಕೊಂಡ್ವಿ ನಾವು. ಇವನ್ ಉಚ್ಚಾಟನೆ ಮಾಡಿದ್ರೆ ಅದೇ ನಮಗೇನು ಫರಕ್ ಬರೋದಿಲ್ಲ. ಭಾಳ ಬಳಿ ಮೇಲೆ ನಾವು ಹೇಳಿದ್ವಿ. ಆದ್ರೂ ಸ್ವಾಮೀಜಿಯವ್ರು ಮೂರು ಮಠ ರಗಡ ಐತಲ್ಲ, ಸಂಗಮನಾಥನ ರಗಡೈತಿ, ಮಾಡಕ್ಕೆ ಬರುತ್ತೆ. ಒಂದೊಂದು ರೂಪಾಯಿ ಹಾಕಿದ್ರೆ ಎಷ್ಟು ಬೇಕಾಗ್ತದೆ. ಅವ್ರ ಆ ಮುರುಕ್ ಮಠ, ಮುರುಕ್ ಕುರ್ಚೆ 4 ಎಕರೆ ಆ ಟ್ರಸ್ಟ್ ಹೋಗಲಿ ಇಟ್ಕೊಂಡು ಏನೈತೆ ಅವ್ರು ಏನು ಮಾಡ್ಕೋತಾರೆ ಮಾಡ್ಕೊಳ್ಳಿ. ನೀವು ಮಾತ್ರ ಒಟ್ಟು ಹಂಗೆ ಹೋಗ್ಬೇಡ್ರಿ. ನಾನು ನಿನ್ನೆ ಹೇಳಿ ಇವತ್ತು ಹೇಳ್ತೀನಿ, ನಮ್ಮಂಥ ರಾಜಕಾರಣಿಗಳು 100 ಮಂದಿ ಕೊಡ್ತಾರೆ, 100 ಮಂದಿ ಕೊಡ್ತಾರೆ. ನೀವು ಸ್ಥಿರ ನಮ್ಮ ಸಮಾಜ, ನೀವು ಸ್ಥಿರವಾಗಿರ್ರಿ, ನೀವು ಧೈರ್ಯವಾಗಿರ್ರಿ. ನಮ್ಮ ಪ್ರಾಣ ಹೋದ್ರು ನಾವು ನಿಮ್ಮ ನೀವು ಉಳಿದ ಸ್ವಾಮೀಜಿಯವ್ರ ಜೊತೆ ಮಠ ಮಾಡ್ಕೊಂಡು ಎಲ್ಲ ಮಾಡ್ಕೋಬೋದ್ರೆ ಆರಾಮ್ ಮಾಡ್ಕೋಬೇಕು. ಅಲ್ಲಿ 3 ಕುರ್ಕೋಗಳ ನಾವು ಕೂತ್ರೆ ಹೇಳಕ್ ಬರ್ಬೇಕಂತ ಕುರ್ಚಿಗಳು ಸಾಕಿದ್ವಿ. ಮತ್ತು ನೀವು ಸಣ್ಣ ಮರಿ ಮಾಡ್ಕೊಂಡು ಅಡ್ಡಾಡಕ್ಕೆ ಹೋಗ್ಬೇಕು. ಏನು ಜಗತ್ತಿನ ಮ್ಯಾಲ ಸಿಕ್ಕಿದ ಮೇಲೆ ನಮ್ಮಂತ ಅಗ್ನಿ ನಮ್ಮ ಸಮಾಜ ಐತಿ, ಏನು ಬೇಕಾದ್ರೆ ಜೀವ ಕೊಡುವಂಥ ಸಮಾಜ ಐತಿ. ಮತ್ತು ಇನ್ನೊಬ್ರನ್ನ ನಾವು ಬೇರೆ ಏನಾದ್ರೂ ಅರ್ಥ ಇಲ್ಲ, ಇನ್ನೊಬ್ರಿಗೆ ಮಾತಾಡಿ ಅರ್ತಿಲ್ಲ. ಅದು ನಾವು ಮಾತಾಡುವಂಥ ಯೋಗ್ಯತೆನೂ ಅಲ್ಲ. ಅದ ನಾವು ಮಾತಾಡೋದಿಲ್ಲ. ಯಾಕಂದ್ರೆ ಅವ್ರು ಹಿರಿಯರು ಅದಾರ, ದೊಡ್ಡವ್ರು ಅದಾರ, ತಿಳುವಳಿಕೆದವ್ರು ಅದಾರ. ಅವ್ರು ಹೆಂಗೆ ವಿಚಾರ ಮಾಡಕ್ಕೆ ನಮ್ಗೆ ಗೊತ್ತಿಲ್ಲದ. ಅವ್ರು ಸಂಗಮನಾಥ ಗೊತ್ತಾ, ಅವ್ನ ಮ್ಯಾಲೆ ಬರ ಹಾಕೊಂಡು ನೀವು ಒಟ್ಟು ಅಂಜಾಕ್ ಹೋಗ್ಬೇಡ್ರಿ, ನಾವು ನಿಮ್ಮ ದುಡಿ ಅದೀವಿ ರೀ, ನಿಮ್ಮ ದುಡಿ ಅದೀವಿ ಅಂತೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರುತ್ತೆ. ರುದ್ರಗೌಡ
ನಾಗೇಂದ್ರವ್ರನ್ನ ಮಾತಾಡ್ಬೇಕಾದ್ರೆ ವಿನಂತಿ. ಕೂಡಲ ಸಂಗಮನಾಥನ ಸುಕ್ಷೇತ್ರದಲ್ಲಿ ಇವತ್ತೇನು ಖಂಡನೀಯ ಸಭೆಯನ್ನ ನಮ್ಮೆಲ್ಲರ ಜಗದ್ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಸನ್ನಿಧಿಯಲ್ಲಿ ಈ ಒಂದು ಖಂಡನೀಯ ಸಭೆಯನ್ನು ನಾವೆಲ್ಲರೂ ಆಯೋಜಿಸಿದ್ದೇವೆ. ಈ ಸಭೆಗೆ ತಾವೆಲ್ಲರೂ ಹಲವಾರು ಜಿಲ್ಲೆಗಳಿಂದ ಆಗಮಿಸಿದ್ದೀರಿ. ಈ ಖಂಡನೀಯ ಸಭೆಗೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸ್ವಾಮೀಜಿಗಳ ಪಾದಗಳಿಗೆ ಹಣಿಮಳೆದು ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರಿಗೂ ಹಾಗೂ ಸಮಾಜದ ಯುವ ಮುಖಂಡರಿಗೂ ವಂದಿಸುತ್ತಾ ಶರಣಾರ್ಥಿಗಳನ್ನು ಹೇಳಲು ಬಯಸುತ್ತೇನೆ. ಇವತ್ತೊಂದು ಟ್ರಸ್ಟ್ ಅಂತ ಹೇಳೋದಲ್ಲ, ಅದು ಅವರಿಗಷ್ಟೇ ಟ್ರಸ್ಟ್. ಆ ಟ್ರಸ್ಟ್ ನಮ್ಮ ಪಂಚಮಿ ಶಾಲೆಯವರಿಗೆಲ್ಲ ನಮಗೇನು ಸಂಬಂಧ ಇಲ್ಲ. ಅವ್ರು ತಿಳ್ಕೊಂಡಾರ ನಮಗೆ ಬೇಕಾಗಿರೋದು ನಮ್ಮ ಸ್ವಾಮೀಜಿಯವರನ್ನು ನಂಬಿ ನಾವು ಆ ಪೀಠದ ಕಡೆ ನಾವು ಮುಖ ಮಾಡಿದ್ದೇವೆ ಹೊರತು ನಿಮ್ಮ ಟ್ರಸ್ಟ್ ಅನ್ನು ನೋಡಿ ನಾವು ನಿಮ್ಮ ಪೀಠದ ಕಡೆ ಖಂಡಿತವಾಗಿ ಹೇಳಕ್ಕೆ ನಾನು ಬಯಸ್ತೀನಿ. ಇವತ್ತೇನೋ ಒಂದು 12 ಜನ ಕೂಡಿಕೆಸಿಂದ ಅದನ್ನೊಂದು ಉಚ್ಚಾಟನೆ ಮಾಡ್ಲಿಕ್ಕೆ ಬರಂಗಿಲ್ಲ. ನೀವು ಉಚ್ಚಾಟನೆ ನಿಮ್ಮ ಟ್ರಸ್ಟ್ ನಿಂದ ಮಾಡಿರಬಹುದು ಹೊರತು ನಮ್ಮ ಇಡೀ 1.5 ಕೋಟಿ ಪಂಚಮಿ ಶಾಲಿಗಳ ಮನಸ್ಸಿನಿಂದ ಉಚ್ಚಾಟನೆ ಮಾಡ್ಲಿಕ್ಕೆ ನಿಮ್ಮಿಂದ ಯಾವುದೇ ಕಾರಣಕ್ಕೂ ಸಾಧ್ಯ. ಇವತ್ತು ನೀವೇನು ಉಚ್ಚಾಟನೆ ಅಂತಿದ್ದೀರಲ್ಲ, ನೀವು ಉಚ್ಚಾಟನೆ ಮಾಡಿರೋದು ಅದು ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಿಮ್ಮ ಪತ್ರನೂ ನಿಮ್ಮ ಹತ್ರ ಇಟ್ಕೊಳ್ಳಿ, ನಿಮ್ಮ ಉಚ್ಚಾಟನೆಯನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಸ್ವಾಮೀಜಿ ಅವರನ್ನ ನೀವು ಪೀಠ ಕೊಡದಿದ್ರು ಪರವಾಗಿಲ್ಲ, ನಮ್ಮ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮಠವನ್ನು ಕಟ್ಟಿ ಅವರಿಗೊಂದು ಪೀಠವನ್ನು ಸ್ಥಾಪನೆ ಮಾಡಿ ಕೊಡ್ತೇವೆ ಅನ್ನುವಂತ ಗಟ್ಟಿಯಾದ ಮಾತನ್ನು ಇವತ್ತು ನಾವು ಹೇಳಿದ್ದೇವೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಈಗ ಸಮಾಜ ಬಾಂಧವರಲ್ಲಿ ಒಂದು ವಿನಂತಿ, ಸಮಯ ಸ್ವಲ್ಪ ಅಭಾವ. ಯಾಕಪ್ಪ ಅಂದ್ರೆ ಪ್ರೆಸ್ ಮೀಟ್ನವರು ಮುಂದೆ ಪತ್ರಿಕೆ ಕೊಡಬೇಕಾಗ್ತದೆ, ಮಾಧ್ಯಮ ಸುದ್ದಿ ಕೊಡಬೇಕಾಗ್ತದೆ. ಸಮಯದ ಅಭಾವದಿಂದ ಎನ್ನ ವಾಮಕ್ಯಮ ನಿಮ್ಮದಯ್ಯ, ಎನ್ನ ಮಾನಾಪಮನವು ನಿಮ್ಮದಯ್ಯ, ಎನ್ನ ಹಾನಿ ನಿಮ್ಮದಯ್ಯ, ಕುಲಸಂಗ ದೇವ, ಬಳ್ಳಿ ಕಾಯಿ ನಿಮಿತ್ತೆ ಕುಲಸಂಗಮ ದೇವ. ಎಲ್ಲರನ್ನ ಪೂಜ್ಯರನ್ನ ಬಸವಣ್ಣನ ಬಳಸಿ ಮುಖ್ಯವಾಗಿ ಒಂದೇ ಮಾತನ್ನ ಪೂಜ್ಯ ಅಜ್ಜಿಯವರು ಎಲ್ಲರ ಮನೆಗಳಲ್ಲಿ ಅವರು ಆಲ್ರೆಡಿ ಬಂದಿರೋದ್ರಿಂದ ಅದಕ್ಕೆ